ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋವಿಂದ ಪಟ್ಟಾಭಿಷೇಕವೆಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಗೋವರ್ಧನೆ ಧೃತೆ ಶೈಲ ಅಸಾರಾದ್ರಕ್ಷಿತೆ ವ್ರಜೆ ಗೋಲೋಕದ ವ್ರಜತ್ ಕೃಷ್ಣಂ ಸುರಭಿಶ್ಚಕ್ರ ಏವಚ. ಪರೀಕ್ಷಿತ ಮಹಾರಾಜ, ಭಗವಾನ್ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಮೇಲೆತ್ತಿ ಗೋಪಾಲಕರಿಗೆ ಪರ್ವತದ ಹಳ್ಳದಲ್ಲಿ ಆಶ್ರಯವಿತ್ತು ಮುಸಲಧಾರ ವರ್ಷದಿಂದ ರಕ್ಷಿಸಿದ ನಂತರ ಶ್ರೀಕೃಷ್ಣನನ್ನು ಅಭಿನಂದಿಸುವುದಕ್ಕಾಗಿ ಗೋಲೋಕದಿಂದ ಕಾಮಧೇನುವು ಕ್ಷಮಾಪಣೆಯನ್ನು ಕೇಳುವುದಕ್ಕಾಗಿ ದೇವಲೋಕದಿಂದ ಇಂದ್ರನು ವ್ರಜಕ್ಕೆ ಆಗಮಿಸಿದರು. ಶ್ರೀಕೃಷ್ಣನಿಂದ ಮುಖಭಂಗ ಹೊಂದಿದ ಶಕ್ರನು ನಾಚಿಕೆಯಿಂದ ಏಕಾಂತದಲ್ಲಿ ಶ್ರೀಕೃಷ್ಣನನ್ನು ಸಂಧಿಸಿ ಸೂರ್ಯನ ವರ್ಚಸ್ಸಿಗೆ ಸಮಾನವಾದ ವರ್ಚಸ್ಸಿನಿಂದ ಕೂಡಿದ ಕಿರೀಟದಿಂದ ಶ್ರೀಕೃಷ್ಣನ ಪಾದಗಳನ್ನು ಸ್ಪರ್ಶಿಸಿದನು. ಮಹಾ ತೇಜಸ್ವಿಯಾದ ಭಗವಾನ್ ಶ್ರೀಕೃಷ್ಣನ ಪ್ರಭಾವವನ್ನು ಕೇಳಿ ಮತ್ತು ಪ್ರತ್ಯಕ್ಷವಾಗಿ ನೋಡಿ ಇಂದ್ರನಿಗೆ ತಾನು ತ್ರಿಲೋಕಾಧಿಪತಿ ಎಂಬ ಅಹಂಕಾರವು ಹೊರಟು ಹೋಯಿತು. ಕೈಜೋಡಿಸಿಕೊಂಡು ಆತನು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ವಿಶುದ್ಧ ಸತ್ವಂ ತವಧಾಮ ಶಾಂತಂ ತಪೋಮಯಂ ಧ್ವಸ್ತ ರಜಸ್ತಮಸ್ಕಂ ಮಾಯಾಮಯೋಯಂ ಗುಣ ಸಂಪ್ರವಾಹೋ ನ ವಿದ್ಯತೆ ತೇ ಗ್ರಹಣಾನುಬಂಧ. ಭಗವಂತ, ನಿನ್ನ ಸ್ವರೂಪವು ಪರಮಶಾಂತಮಯವಾಗಿದೆ, ಜ್ಞಾನಮಯವಾಗಿದೆ, ಅಪ್ರಾಕೃತವಾದ ವಿಶುದ್ಧ ಸತ್ವರೂಪವಾಗಿದೆ. ಆದುದರಿಂದ ನಿನಗೆ ಅಜ್ಞಾನ ಸಂಬಂಧವಾದ ಮಾಯಾಮಯವಾದ ಸಂಸಾರ ಬಂಧನವಿಲ್ಲ. ಕುತೋನು ತದ್ದೇತವ ಈಶ ತತ್ಕೃತ ಲೋಭಾದಯೋ ಯೇ ಬುಧಲಿಂಗ ಭಾವಾಃ ತಥಾಪಿ ದಂಡಂ ಭಗವಾನ್ ಬಿಭರ್ತಿರ್ಧರ್ಮಸ್ಯ ಗುಪ್ತೈಖಿಲ ನಿಗ್ರಹಾಯ. ಅವಿದ್ಯಾ ಪ್ರಚುರವಾದ ಮಾಯಾಮಯವಾದ ಸಂಸಾರವೇ ನಿನಗಿಲ್ಲವೆಂದ ಮೇಲೆ ದೇಹ ಸಂಬಂಧದಿಂದ ಉಂಟಾದ ಜನ್ಮಾಂತರಗಳು ಹೇಗೆ ತಾನೇ ನಿನಗೆ ಉಂಟಾದವು? ಹಾಗೆಯೇ ಅಜ್ಞಾನಿಗಳ ಲಕ್ಷಣವಾದ ಲೋಭ ಮೋಹಗಳು ನಿನಗಿಲ್ಲ. ಆದರೂ ಮಹಾಮಹಿಮನಾದ ನೀನು ಅವತಾರಗಳನ್ನು ಮಾಡಿ ಧರ್ಮದ ರಕ್ಷಣೆಗಾಗಿಯೂ ದುಷ್ಟ ನಿಗ್ರಹಕ್ಕಾಗಿಯೂ ದಂಡವನ್ನು ಧರಿಸುವೆ. ಪಿತಾ ಗುರುಸ್ತ್ವಂ ಜಗತಾಮಧೀಶೋ ದುರತ್ಯಯ ಕಾಲ ಉಪಾತ್ತ ದಂಡ ಹಿತಾಯ ಸ್ವೇಚ್ಛಾತನುಭಿಃ ಸಮೀಹಸೆ ಮಾನಂ ವಿಧುನ್ವಜ್ಜಗದೀಶ ಮಾನಿನಾ. ದೇವದೇವ, ನೀನು ಜಗತ್ತಿಗೆ ತಂದೆಯೂ ಗುರುವು ಈಶ್ವರನೂ ಆಗಿರುವೆ. ನೀನು ಜಗತ್ತನ್ನು ನಿಯಂತ್ರಿಸಲು ದಂಡವನ್ನು ಧರಿಸಿರುವೆ. ದುಸ್ತರವಾದ ಕಾಲರೂಪಿಯೂ ಆಗಿರುವೆ. ನೀನು ನಿನ್ನ ಭಕ್ತರ ಆಸೆಗಳನ್ನು ಪೂರೈಸಿಕೊಡಲು ಸ್ವೇಚ್ಛೆಯಿಂದ ಲೀಲಾ ಶರೀರಗಳನ್ನು ಪ್ರಕಟಗೊಳಿಸುವೆ. ನನ್ನಂತೆ ತ್ರೈಲೋಕ್ಯಾಧಿಪತಿ ಎಂಬ ಅಹಂಕಾರದಿಂದ ಕೂಡಿರುವವರ ಮಾನವನ್ನು ಮುರಿದು ಅವರಿಗೆ ಹಿತವನ್ನೇ ಉಂಟು ಮಾಡುವೆ. ಯೇ ಮದ್ವಿಧಾಜ್ಞಾ ಜಗದೀಶ ಮಾನಿನಸ್ತ್ವಾಂ ವೀಕ್ಷ್ಯ ಕಾಲೇ ಭಯಮಾಶು ತನ್ಮದಂ ಹಿತ್ವಾರ್ಯ ಮಾರ್ಗಂ ಪ್ರಭಜಂತ್ಯಪಸ್ತ್ಯಮಸ್ಮಯ ಈಹಾಖಲಾನಾಮಪಿ ತೇನು ಶಾಸನಂ. ಪ್ರಭುವೆ, ತಾವೇ ಜಗದೀಶರೆಂದು ಭಾವಿಸಿಕೊಂಡಿರುವ ನನ್ನಂತಹ ಅಜ್ಞಾನಿಗಳು ಯಾರುಂಟೋ ಅವರು ಮಹಾಭಯದ ಸಮಯದಲ್ಲಿಯೂ ನಿರ್ಭಯದಿಂದಿರುವ ನಿನ್ನನ್ನು ನೋಡಿ ತಮ್ಮ ಅಹಂಕಾರವನ್ನು ಬಿಟ್ಟು ನಿಗರ್ವಿಗಳಾಗಿ ಸತ್ಪುರುಷರಿಂದ ಸೇವಿಸಲ್ಪಡುವ ಭಕ್ತಿ ಮಾರ್ಗದಲ್ಲಿ ಆಶ್ರಯವನ್ನು ಪಡೆದು ನಿನ್ನ ಸ್ತೋತ್ರವನ್ನು ಮಾಡುತ್ತಾರೆ. ನಿನ್ನ ಒಂದೊಂದು ಕ್ರಿಯೆಯು ದುಷ್ಟರ ಶಿಕ್ಷಾ ವಿಧಾನವೇ ಆಗಿದೆ. ಸತ್ವಂ ಮಮೈಶ್ವರ್ಯ ಮದಪ್ಲುತಸ್ಯ ಕೃತಾಗಸಸ್ತೆ ವಿದುಷಃ ಪ್ರಭಾವಂ ಕ್ಷಂತುಂ ಪ್ರಭೋರ್ಥಾರ್ಹಸಿ ಮೂಢಚೇತಸೋ ಮೈವಂ ಪುನರ್ಭೋನ್ಮತಿರೀಶ ಸಮೇಸತಿ. ಸ್ವಾಮಿಯೇ, ಐಶ್ವರ್ಯದ ಮದದಲ್ಲಿ ಮುಳುಗಿ ಹೋಗಿದ್ದ ನಾನು ನಿನಗೆ ಅಪರಾಧವೆಸಗಿದ್ದೇನೆ. ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಭಾವವನ್ನು ನಾನು ತಿಳಿದವನಾಗಿರಲಿಲ್ಲ. ಪರಮೇಶ್ವರನೇ, ನೀನು ಕೃಪೆದೋರಿ ಮೂಢ ಬುದ್ಧಿಯವನಾದ ನನ್ನ ಅಪರಾಧವನ್ನು ಕ್ಷಮಿಸಿ ಮುಂದೆ ಈ ವಿಧವಾದ ಅಪರಾಧಗಳು ನನ್ನಿಂದ ನಡೆಯದಂತೆ ಅನುಗ್ರಹಿಸು. ತವಾವತಾರೋಯ ಮಧೋಕ್ಷಜೇಹ ಸ್ವಯಂಭರಾಣಾಮುರುಭಾರ ಜನ್ಮನಾಂ
ಚಮೂಪತಿ ನಾಮ ಭವಾಯ ದೇವ ಭವಾಯ ಯುಷ್ಮಚ್ಚರಣಾನುವರ್ತಿನ. ಸ್ವಯಂ ಪ್ರಕಾಶನೆ, ಇಂದ್ರಿಯಾತೀತನಾದ ಪರಮಾತ್ಮನೇ, ನಿನ್ನ ಈ ದಿವ್ಯವಾದ ಅವತಾರವು ಸ್ವಾರ್ಥ ಸಾಧಕರಾದ ಮತ್ತು ಭೂಮಿಗೆ ಭಾರಭೂತರಾದ ಅಸುರ ಸೇನಾಪತಿಗಳ ವಿನಾಶಕ್ಕಾಗಿಯೂ ಮತ್ತು ಅಂತಹವರಿಗೂ ಮೋಕ್ಷವನ್ನು ದಯಪಾಲಿಸುವ ಸಲುವಾಗಿಯೂ ಆಗಿದೆ. ಅಲ್ಲದೆ ನಿನ್ನ ದಿವ್ಯ ಚರಣಾನುವರ್ತಿಗಳಾದ ಅನನ್ಯ ಭಕ್ತರ ಉದ್ಧಾರಕ್ಕಾಗಿಯೂ ಅಭ್ಯುದಯಕ್ಕಾಗಿಯೂ ನೀನು ಅವತಾರ ಮಾಡಿರುವೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೇ ವಾಸುದೇವಾಯ ಕೃಷ್ಣಾಯ ಸಾತ್ವತಾಂ ಪತಯೇ ನಮಃ. ಭಗವಂತ, ನಾನು ನಿನಗೆ ನಮಸ್ಕಾರ ಮಾಡುತ್ತೇನೆ. ನೀನು ಸರ್ವಾಂತರ್ಯಾಮಿಯಾದ ಪುರುಷೋತ್ತಮನು, ಸರ್ವಾತ್ಮನಾದ ವಾಸುದೇವನೂ ಆಗಿರುವೆ. ಯದು ವಂಶಕ್ಕೆ ಏಕಮಾತ್ರ ಸ್ವಾಮಿಯಾಗಿರುವೆ. ಭಕ್ತವತ್ಸಲನಾದ ಕೃಷ್ಣನು ನೀನೇ ಆಗಿರುವೆ. ಇಂತಹ ಮಹಾತ್ಮನಾದ ನಿನಗೆ ಬಾರಿ ಬಾರಿಗೂ ನಮಸ್ಕರಿಸುತ್ತೇನೆ. ಸ್ವಚ್ಛಂದೋಪಾತ್ತ ದೇಹಾಯ ವಿಶುದ್ಧ ಜ್ಞಾನಮೂರ್ತಯೇ ಸರ್ವಸ್ಮೈ ಸರ್ವಬೀಜಾಯ ಸರ್ವಭೂತಾತ್ಮನೇ ನಮಃ. ಜೀವರಂತೆ ನೀನು ಕರ್ಮವಶನಲ್ಲದಿದ್ದರೂ ಸ್ವೇಚ್ಛೆಯಿಂದ ನಿನಗೆ ಬೇಕಾದ ಶರೀರಗಳನ್ನು ಧರಿಸುವೆ. ದೇಹಗಳನ್ನು ಧರಿಸಿದ ಕಾರಣದಿಂದ ನೀನು ಮಾಯೆಗೆ ಒಳಪಡುವುದಿಲ್ಲ. ವಿಶುದ್ಧ ಜ್ಞಾನ ಮೂರ್ತಿಯಾಗಿಯೇ ಬೆಳಗುವೆ. ಸರ್ವಸ್ವವು ನೀನೇ, ಸಮಸ್ತಕ್ಕೂ ಕಾರಣನೂ ನೀನೇ ಆಗಿರುವೆ. ಸಮಸ್ತ ಪ್ರಾಣಿಗಳ ಆತ್ಮಸ್ವರೂಪನೂ ನೀನೇ ಆಗಿರುವೆ. ಅಂತಹ ನಿನಗೆ ನಮಸ್ಕರಿಸುತ್ತೇನೆ. ಮಯೇದಂ ಭಗವನ್ ಗೋಷ್ಠನಾಶಾಯ ಸಾರವಾಯುಭಿಃ ಚೇಷ್ಟಿತಂ ವಿಹತೆ ಯಜ್ಞೆ ಮಾನಿನಾ ತೀವ್ರಮನ್ಯುನಾ. ಭಗವಂತ, ನಾನು ಮಹಾಮಾನಿಷ್ಠನು, ಅತ್ಯಂತ ಕೋಪಿಷ್ಠನು. ನನ್ನ ಸಲುವಾಗಿ ಮಾಡುತ್ತಿದ್ದ ಯಜ್ಞವು ನಿಂತು ಹೋಯಿತು. ಈ ಪರಾಭವವನ್ನು ನನಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮುಸಲಧಾರೆಯಿಂದ ಕೂಡಿದ ಮಳೆಯಿಂದಲೂ ಬಿರುಗಾಳಿಯಿಂದಲೂ ವೃಜಭೂಮಿಯನ್ನೇ ಸಂಪೂರ್ಣವಾಗಿ ನಾಶಗೊಳಿಸಲು ನಾನು ಪ್ರಯತ್ನಿಸಿದನು. ತ್ವಯೇಷಾನುಗೃಹೀತೋಸ್ಮಿ ಧ್ವಸ್ತಸ್ತಂಭೋ ವ್ರತೋದ್ಯಮಃ ಈಶ್ವರಂ ಗುರುಮಾತ್ಮಾನಂ ತ್ವಾಮಹಂ ಶರಣಂಗತಃ. ಸ್ವಾಮಿಯೇ, ನೀನು ನನ್ನ ಮೇಲೆ ಪರಮಾನುಗ್ರಹವನ್ನು ತೋರಿಸಿರುವೆ. ನನ್ನ ಕಾರ್ಯವನ್ನು ವ್ಯರ್ಥಗೊಳಿಸಿ ನನ್ನ ಅಹಂಕಾರವನ್ನು ಮುರಿದಿರುವೆ. ನನ್ನ ಅಜ್ಞಾನವನ್ನು ಹೋಗಲಾಡಿಸಿರುವೆ. ಆದುದರಿಂದ ನೀನೇ ಸ್ವಾಮಿಯು, ಗುರುವು ಮತ್ತು ಆತ್ಮನೂ ಆಗಿರುವೆ. ನಿನಗೆ ನಾನು ಶರಣಾಗತನಾಗಿದ್ದೇನೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ದೇವರಾಜನಾದ ಇಂದ್ರನು ಭಗವಂತನಾದ ಶ್ರೀಕೃಷ್ಣನನ್ನು ಹೀಗೆ ಸ್ತೋತ್ರ ಮಾಡಲಾಗಿ ಶ್ರೀಕೃಷ್ಣನು ನಸುನಗುತ್ತಾ ಮೇಘಕ್ಕೆ ಸಮಾನವಾದ ಗಂಭೀರ ಧ್ವನಿಯಿಂದ ಇಂದ್ರನಿಗೆ ಹೇಳಿದನು, ದೇವೇಂದ್ರ, ನೀನು ಐಶ್ವರ್ಯದಿಂದಲೂ ಮತ್ತು ಧನ ಸಂಪತ್ತಿನಿಂದಲೂ ಮದಿಸಿ ಹೋಗಿದ್ದೆ. ಇದನ್ನು ತಿಳಿದ ನಾನು ನಿನ್ನನ್ನು ಅನುಗ್ರಹಿಸಲೆಂದೇ ನಿನ್ನ ಪ್ರೀತಿಗಾಗಿ ಗೋಪಾಲರು ಮಾಡುತ್ತಿದ್ದ ಯಜ್ಞವನ್ನು ಭಂಗಪಡಿಸಿದನು. ಈ ಪ್ರಕರಣವನ್ನು ನೀನು ನಿತ್ಯ ನಿರಂತರವಾಗಿ ಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಯಾವನು ಐಶ್ವರ್ಯ ಮತ್ತು ಧನ ಸಂಪತ್ತಿನಿಂದ ಮದಿಸಿರುವನೋ ಅಂತಹವನು ಕಾಲರೂಪ ಪರಮೇಶ್ವರನಾದ ನಾನು ದಂಡವನ್ನು ಹಿಡಿದು ಅವನ ತಲೆಯ ಮೇಲೆ ಕುಳಿತಿರುವೆನೋ ಎಂಬುದನ್ನು ತಿಳಿದಿರುವುದಿಲ್ಲ. ಯಾವನನ್ನು ನಾನು ಅನುಗ್ರಹಿಸಲು ಬಯಸುವೆನೋ ಅಂತಹವನನ್ನು ಅವನ ಐಶ್ವರ್ಯದಿಂದ ಭ್ರಷ್ಟಗೊಳಿಸುತ್ತೇನೆ. ದೇವೇಂದ್ರ, ನಿನಗೆ ಮಂಗಳವಾಗಲಿ. ನನ್ನ ಆಜ್ಞೆಯನ್ನು ಪರಿಪಾಲಿಸು. ಪುನಃ ಅಹಂಕಾರಿಯಾಗಬೇಡ. ನಿನ್ನ ಅಧಿಕಾರಕ್ಕೆ ಅನುಸಾರವಾಗಿ ಉಚಿತವಾದ ರೀತಿಯಲ್ಲಿ ಮರ್ಯಾದೆಯನ್ನು ಮೀರದೆ ನಿನ್ನ ಪದವಿಯಲ್ಲಿಯೇ ಇದ್ದುಕೊಂಡು 3 ಲೋಕಗಳನ್ನು ಆಳುತ್ತಿರು. ಪರೀಕ್ಷಿತ ಮಹಾರಾಜ, ಶ್ರೀಕೃಷ್ಣನು ಇಂದ್ರನಿಗೆ ಹೀಗೆ ಹೇಳುತ್ತಿದ್ದಾಗ ಪ್ರಶಸ್ತವಾದ ಮನಸ್ಸುಳ್ಳ ಕಾಮಧೇನುವು ತನ್ನ ಸಂತಾನದೊಡನೆ ಗೋಪವೇಷಧರನಾಗಿದ್ದ ಪರಮೇಶ್ವರನ ಬಳಿಗೆ ಬಂದು ಅವನಿಗೆ ತಲೆಬಾಗಿ ನಮಸ್ಕರಿಸಿ ಹೇಳಿತು, ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಸಂಭಮ ಭವತಾ ಲೋಕನಾಥೇನ ಸನಾಥಾವಯಮಚ್ಯುತ. ಸಚ್ಚಿದಾನಂದ ಸ್ವರೂಪನಾದ ಶ್ರೀಕೃಷ್ಣನೇ, ನೀನು ಮಹಾಯೋಗೇಶ್ವರನಾಗಿರುವೆ. ಸ್ವಯಂ ವಿಶ್ವವೂ ಆಗಿರುವೆ. ವಿಶ್ವಕ್ಕೆ ಕಾರಣನೂ ಆಗಿರುವೆ. ಅಚ್ಯುತನೇ, ಸಮಸ್ತ ವಿಶ್ವಕ್ಕೂ ಸ್ವಾಮಿಯಾಗಿರುವ ನಿನ್ನನ್ನು ನಾಥನನ್ನಾಗಿ ಪಡೆದು ನಾವು ಸನಾಥರಾಗಿದ್ದೇವೆ. ತ್ವಂ ನಃ ಪರಮಕಂ ದೈವಂ ತ್ವಂ ನ ಇಂದ್ರೋ ಜಗತ್ಪತೆ
ಭವಾಯ ಭವ ಗೋ ವಿಪ್ರದೇವಾನಾಯೇ ಚ ಸಾಧವಃ. ನೀನು ಜಗತ್ತಿಗೆ ಸ್ವಾಮಿಯಾಗಿರುವೆ, ಇಂದ್ರನೂ ಆಗಿರುವೆ, ನಮಗಾದರೂ ಪರಮಪೂಜ್ಯನಾದ ಆರಾಧ್ಯ ದೇವನೇ ಆಗಿರುವೆ. ಆದುದರಿಂದ ನೀನೇ ಗೋವುಗಳಿಗೂ ಬ್ರಾಹ್ಮಣರಿಗೂ ದೇವತೆಗಳಿಗೂ ಮತ್ತು ಸಾಧು ಸತ್ಪುರುಷರಿಗೂ ಅವರ ರಕ್ಷಣೆಯ ಸಲುವಾಗಿ ಇಂದ್ರನಾಗು. ಇಂದ್ರಂ ವಸ್ತ್ವಾಭಿಷೇಕ್ಷ್ಯಾಮೋ ಬ್ರಹ್ಮಣಾನೋದಿತಾ ವಯಂ ಅವತೀರ್ಣೋಪಿ ವಿಶ್ವಾತ್ಮನ್ ಭೂಮಿರ್ಭಾರಾಪನುತ್ತಯೇ. ಗೋವುಗಳಾದ ನಾವೆಲ್ಲರೂ ಸೇರಿ ಬ್ರಹ್ಮನ ಪ್ರೇರಣೆಯಂತೆ ನಿನ್ನನ್ನು ಇಂದ್ರ ಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡುತ್ತೇವೆ. ವಿಶ್ವಾತ್ಮನೆ, ನೀನು ದುಷ್ಟರನ್ನು ಸಂಹರಿಸಿ ಭೂಭಾರವನ್ನು ಕಡಿಮೆ ಮಾಡುವುದಕ್ಕಾಗಿಯೇ ಅವತರಿಸಿರುವೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಭಗವಂತನಾದ ಶ್ರೀಕೃಷ್ಣನಿಗೆ ಕಾಮಧೇನುವು ಹೀಗೆ ಹೇಳಿ ತನ್ನ ಹಾಲಿನಿಂದಲೇ ಆತನಿಗೆ ಅಭಿಷೇಕ ಮಾಡಿತು. ದೇವ ಮಾತ್ರೆಗಳ ಪ್ರೇರಣೆಯಂತೆ ಇಂದ್ರನು ಐರಾವತದ ಸೊಂಡಿಲಿನ ಮೂಲಕವಾಗಿ ದೇವಗಂಗೆಯನ್ನು ತರಿಸಿ ಅದರ ಪವಿತ್ರೋದಕದಿಂದ ಋಷಿ ಮಹರ್ಷಿಗಳೊಡನೆ ಸೇರಿಕೊಂಡು ಶ್ರೀಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡಿದನು. ಹೀಗೆ ಗೋವುಗಳಿಗೆ ಇಂದ್ರನನ್ನಾಗಿ ಮಾಡಿ ಇಂದ್ರ ಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದ ನಂತರ ಶ್ರೀಕೃಷ್ಣನನ್ನು ಗೋವಿಂದನೆಂದು ಕರೆಯತೊಡಗಿದನು. ಪಟ್ಟಾಭಿಷೇಕದ ಸಮಯಕ್ಕೆ ಸರಿಯಾಗಿ ನಾರದ, ತುಂಬುರು ಇವರೇ ಮೊದಲಾದ ಋಷಿಮುನಿಗಳು, ಗಂಧರ್ವ ವಿದ್ಯಾಧರರು, ಸಿದ್ಧ ಚಾರಣರು ಅಲ್ಲಿಗೆ ಆಗಮಿಸಿದರು. ಅವರೆಲ್ಲರೂ ಪ್ರಪಂಚದ ತಾಪ ಪಾಪಗಳನ್ನು ಹೋಗಲಾಡಿಸುವ ಶ್ರೀಕೃಷ್ಣನ ಯಶಸ್ಸನ್ನು ಕೀರ್ತನ ಮಾಡುತ್ತಿದ್ದರು. ಅಪ್ಸರ ಸ್ತ್ರೀಯರು ಅವರ ಗಾಯನಕ್ಕೆ ಅನುಗುಣವಾಗಿ ಆನಂದ ಭರಿತರಾಗಿ ನರ್ತನ ಮಾಡುತ್ತಿದ್ದರು. ಇಂದ್ರನೇ ಮೊದಲಾದ ಮುಖ್ಯನಾದ ದೇವತೆಗಳು ಭಗವಂತನಾದ ಶ್ರೀಕೃಷ್ಣನನ್ನು ಸ್ತುತಿಸುತ್ತಾ ಅವನ ಮೇಲೆ ನಂದನ ವನದಿಂದ ತಂದಿದ್ದ ದಿವ್ಯ ಪುಷ್ಪಗಳನ್ನು ಸುರಿಸಿದರು. ಶ್ರೀಕೃಷ್ಣನ ಪಟ್ಟಾಭಿಷೇಕವು ನಡೆಯುತ್ತಿರಲಾಗಿ 3 ಲೋಕಗಳು ಆನಂದ ಸಾಗರದಲ್ಲಿ ಮುಳುಗಿ ಹೋದವು. ಗೋವುಗಳು ತಾವಾಗಿ ಕೆಚ್ಚಲಿನಿಂದ ಸುರಿಯುತ್ತಿದ್ದ ಹಾಲಿನಿಂದ ಭೂಮಿಯನ್ನು ತೋಯಿಸಿದವು. ಆ ಸಮಯದಲ್ಲಿ ನದಿಗಳು ನಾನಾ ವಿಧವಾದ ರಸಗಳಿಂದ ಕೂಡಿ ಪ್ರವಹಿಸುತ್ತಿದ್ದವು. ವ್ಯವಸಾಯವೇ ಇಲ್ಲದ ಭೂಮಿಯು ಸಸ್ಯ ಶಾಲಿನಿಯಾಯಿತು. ಪರ್ವತಗಳಲ್ಲಿ ಮುಚ್ಚಿ ಹೋಗಿದ್ದ ಮಣಿಮಾಣಿಕ್ಯಗಳು ತಾವಾಗಿ ಹೊರಕ್ಕೆ ಕಾಣಿಸಿಕೊಂಡು ಪ್ರಕಾಶಿಸತೊಡಗಿದವು. ಕೃಷ್ಣೇಭಿಷಿಕ್ತ ಏತಾನಿ ಸತ್ವಾನಿ ಕುರುನಂದನ ನಿರ್ವೈರಾಣ್ಯ ಭವಂ ಸ್ಥಾತ ಕ್ರೂರಾಣ್ಯಪಿ ನಿಸರ್ಗತಃ. ಕುರುನಂದನನೇ, ಪರೀಕ್ಷಿತ, ಶ್ರೀಕೃಷ್ಣನಿಗೆ ಗೋವುಗಳ ಇಂದ್ರ ಪದವಿಯಲ್ಲಿ ಪಟ್ಟಾಭಿಷೇಕವಾಗಲಾಗಿ ಸ್ವಾಭಾವಿಕವಾಗಿಯೇ ಕ್ರೂರಿಗಳಾಗಿದ್ದ ಪರಸ್ಪರ ವೈರಿಗಳಾಗಿದ್ದ ಪ್ರಾಣಿಗಳು ವೈರವನ್ನು ತೊರೆದು ಅನ್ಯೋನ್ಯವಾಗಿ ಮೈತ್ರಿಯಿಂದ ಇರತೊಡಗಿದವು. ಹೀಗೆ ದೇವೇಂದ್ರನು ಗೋವುಗಳಿಗೂ ಗೋಕುಲಕ್ಕೂ ಸ್ವಾಮಿತ್ವದ ಪದವಿಯಲ್ಲಿ ಶ್ರೀಕೃಷ್ಣನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆತನ ಅನುಮತಿಯನ್ನು ಪಡೆದು ದೇವ ಗಂಧರ್ವರೇ ಮುಂತಾದವರೊಡನೆ ಸ್ವರ್ಗಕ್ಕೆ ತೆರಳಿದನು ಎನ್ನುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 27ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.